ರಾಜ್ಯದಲ್ಲಿ ರೈತರ ಹೋರಾಟವಾಗಿ ದೇವನಹಳ್ಳಿ ರೈತರ ಹೋರಾಟದ ನಂತರ ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆಗೆ ವಿರುದ್ಧವಾಗಿ ಒಂದಷ್ಟು ಮಂದಿ ರೈತರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕಳೆದ ವರ್ಷದಿಂದ ಈಚೆಗೆ ಹೋರಾಟವನ್ನ ನಡೆಸಿದ್ದು ಸುಮಾರು 480 ದಿನಕ್ಕಿಂತ ಹೆಚ್ಚಿನ ಪ್ರತಿಭಟನಾ ದಿನಗಳನ್ನ ಅವರು ಕಳೆದಿದ್ದಾರೆ. ಆದ್ರೂ ಕೂಡ ಇತ್ತ ತಿರುಗಿ ನೋಡುವ ಕೆಲಸವನ್ನ ಸರ್ಕಾರವಾಗ್ಲಿ ವಿಪಕ್ಷಗಳಾಗಿ ಮಾಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಹೋರಾಟದ ಕಾವು ಬಹಳ ಹೆಚ್ಚಾಗಿತ್ತು. ಇದರ ನಡುವೆನೆ ಮೊನ್ನೆ ಮಂಡಲಹಳ್ಳಿಯಲ್ಲಿ ಸರ್ವೆಗೆ ಅಂತ ಹೋಗಿದ್ದ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಲ್ಲಿನ ರೈತ ಮಹಿಳೆಯರು ಪೊರಕೆ ಹಿಡಿದು ಅವರನ್ನ ಓಡಿಸೋ ಪ್ರಯತ್ನ ಮಾಡಿದ್ರು. ಅನೇಕರ ಮೇಲೆ ಹಲ್ಲೆ ಕೂಡ ಆಗಿತ್ತು. ಈಗ ಪ್ರಕರಣ ರೈತರ ಮೇಲೆ ದಾಖಲಾಗಿದೆ. ಈ ಘಟನೆ ನಡೀತಾ ಇದ್ದಂತೆ ಮಾಜಿ ಪ್ರಧಾನಿ ದೇವೇಗೌಡರು, ಮಣ್ಣಿನ ಮಗ, ಈ ದೇಶದ ಮಾಜಿ ಪ್ರಧಾನಿಗಳು ಮತ್ತು ಕರ್ನಾಟಕದ ಮಟ್ಟಿಗೆ ರೈತ ಮತ್ತು ನೀರಾವರಿ ಹೋರಾಟದ ಪ್ರಮುಖ ರಾಜಕೀಯ ನೇತಾರ ಅವರು. ಅದರಲ್ಲಿ ಎರಡು ಮಾತಿಲ್ಲ. ಒಂದು ಎಚ್ಚರಿಕೆಯನ್ನ ನೆನ್ನೆ ಕೊಟ್ಟಿದ್ರು ಅವರು ರಾಜ್ಯ ಸರ್ಕಾರಕ್ಕೆ, ಅನಿವಾರ್ಯವಾಗಿ ಹೋರಾಟಕ್ಕಿಳಿಯುವಂತೆ ಮಾಡಬೇಡಿ ಅಂತ. ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಮಾತಿನ ಸಮರ ವಾಗ್ಯುದ್ಧಗಳು ನಡೀತಾನೆ ಇತ್ತು. ಅದು ಇವತ್ತಿಗೂ ನಡೀತಿದೆ. ಆದ್ರೆ ದೇವೇಗೌಡರು ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ನಡುವೆ ಮುಂದುವರೆದ ಬೆಳವಣಿಗೆ, ಮಹತ್ವದ ತೀರ್ಮಾನ ಸರ್ಕಾರದ ಕಡೆಯಿಂದ ಆಗಿದೆ. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದೀರ್ಘವಾದ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ದೇವನಹಳ್ಳಿ ಮಾದರಿಯಲ್ಲಿ, ಅಂದ್ರೆ ದೇವನಹಳ್ಳಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ರೈತರ ಜೊತೆ ಸಭೆಯನ್ನ ನಡೆಸಿ ಒಂದು ತೀರ್ಮಾನ ಮಾಡಿದ್ರು. ಏನು ಅಂತಂದ್ರೆ, ನಾವು ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ. ಯಾವುದು ಅಂತಂದ್ರೆ, ಯಾವ ರೈತರಿಗೆ ಇಲ್ಲಿ ಭೂಮಿ ಬೇಕು ಅಂತ ಅನ್ಸುತ್ತೆ ಅವರು ಭೂಮಿಯನ್ನ ಕೊಡೋದಕ್ಕೆ ಸಿದ್ಧ ಇಲ್ಲ, ಅವರ ಭೂಮಿಯನ್ನ ನಾವು ಬಲವಂತವಾಗಿ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಅದೇ ಮಾದರಿಯನ್ನ, ಅದೇ ನೀತಿಯನ್ನ ಇಲ್ಲೂ ಕೂಡ, ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಯಾವ ರೈತರು ಕೊಡೋದಕ್ಕೆ ಸಿದ್ಧ ಇದ್ದಾರೆ ಅವ್ರ ಭೂಮಿಯನ್ನ ನಾವು ತಗೋತೀವಿ. ಯಾರು ಕೊಡೋದಕ್ಕೆ ಸಿದ್ಧ ಇಲ್ಲ, ಅವ್ರು ತಮ್ಮ ಭೂಮಿಯನ್ನ ಇಟ್ಕೊಳ್ಬೇಕು ಅಂತ ಬಯಸ್ತಾರೆ, ಅವರ ಭೂಮಿಯನ್ನ ನಾವು ಬಲವಂತವಾಗಿ ಕಿತ್ಕೊಳ್ಳೋದಿಲ್ಲ ಅಂತ ಬಹಳ ವಿನಮ್ರವಾಗಿ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಅವರ ಪ್ರತಿ ಮಾತಿನಲ್ಲೂ ಹೆಚ್ಚು ವಿನಮ್ರತೆ ಕಾಣಿಸ್ತಾ ಇತ್ತು. ಅದೇ ಅತಿ ಹೆಚ್ಚು ವಿನಮ್ರತೆ ಕಾಣಿಸ್ತಾ ಇತ್ತು. ನೀವು ನನ್ನನ್ನ ಬೇಕಾದ್ರೂ ಪೊರಕೆಯಿಂದ ಹೊಡೀರಿ, ಆದ್ರೆ ನನ್ನ ಅಧಿಕಾರಿಗಳನ್ನ ಹೊಡಿಬೇಡಿ. ನೀವು ರಾಜಕೀಯ ಕುತಂತ್ರಕ್ಕೆ ಬಲಿಯಾಗ್ತಿದ್ದೀರಿ. ನಿಮ್ಮ ಭೂಮಿಯಿಂದ ನಾವು ಸರ್ಕಾರ ಏನು ಮಾಡ್ಬೇಕಾಗಿಲ್ಲ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ಇದೊಂದು ಪ್ರೋಗ್ರೆಸಿವ್ ಯೋಜನೆ. ಅಂದ್ರೆ ಮೊದಲು ಏನ್ ಮಾಡಿದ್ರು, ಪ್ರೊಸೀಜರ್ ಇದು. ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಏನ್ ಮಾಡ್ಕ ಹೋಗಿದ್ರಲ್ಲ, ಅದನ್ನು ಮುಂದುವರಿಸ್ತಾ ಇದೀವಿ ಸರ್ಕಾರವಾಗಿ. ಇದರಲ್ಲಿ ನಮ್ ಪಾತ್ರ ಏನು ಇಲ್ಲ, ನನ್ನ ಕನಸಿನ ಯೋಜನೆ ಅಂತೂ ಖಂಡಿತ ಅಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಸಮಿತಿ ರಚನೆ ಮಾಡ್ತೀವಿ. ಸಮಿತಿಯಲ್ಲಿ ಯಾರು ಇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಅಲ್ಲಿ ಶಾಸಕರಿರ್ಬೇಕು, ಅಧಿಕಾರಿಗಳಿರ್ಬೇಕು, ನಿವೃತ್ತ ನ್ಯಾಯಾಧೀಶರು ಇರ್ಬೇಕು, ಯಾರಿರ್ಬೇಕು ಅಂತ. ಅವ್ರ ಮುಂದೆ ನಿಮ್ಗೆ ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನ ಹೇಳ್ಕೊಳ್ಳಿ, ಆ ವರದಿ ಬಂದ ನಂತರ ಮುಂದಿನ ತೀರ್ಮಾನವನ್ನು ತಗೋತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದರ ಜೊತೆ ಇವತ್ತು ಅಂತಿಮ ಅಧಿಸೂಚನೆ ಕೂಡ ಹೊರಬಿದ್ದಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಗ್ರಾಮಗಳು ಈ ವ್ಯಾಪ್ತಿಗೊಳಪಡುತ್ತೆ. 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದ ಅಧಿಸೂಚನೆ ಇವತ್ತು ಹೊರಬಿದ್ದಿದೆ. ಆದ್ರೆ ಬಲವಂತವಾಗಿ ರೈತರ ಜಮೀನನ್ನ ಕಿತ್ಕೊಳ್ಳೋಕ್ ಆಗೋದಿಲ್ಲ, ನಾವು ಕಿತ್ಕೊಳ್ಳೋದಿಲ್ಲ, ಅದರಿಂದ ನಾವೇನು ಮಾಡ್ಬೇಕಾಗಿಲ್ಲ, ಸರ್ಕಾರ ಏನು ಮಾಡ್ಬೇಕಾಗಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅತ್ಯಂತ ವಿನಮ್ರವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿದ್ರು. ಅದರ ಜೊತೆ ಕುಮಾರಸ್ವಾಮಿ ಅವರನ್ನ ತೆಗೊಳ್ಳೋದನ್ನು ಬಿಟ್ಟಿಲ್ಲ. ಅವರು ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತಿದ್ದಾರೆ, ನನ್ನ ಸಹೋದರ ನಿಂಗ್ ಜೈಲಿಗೆ ಕಳಿಸ್ಬೇಕು ಅಂತಿದ್ರೆ ನನ್ನನ್ನ ಕಳಿಸ್ಬಿಡಿ ಅಂತ ಈ ತರದ ಹೇಳಿಕೆಗಳನ್ನ ಕೊಟ್ರು. ಇದಕ್ಕೆ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಅವರೇ ಭಾಷೆಯಲ್ಲಿ ಅವರು ಕೂಡ ಉತ್ತರ ಕೊಟ್ಟರು. ಅಣ್ಣ ತಮ್ಮ ಅಂತ, ನನ್ನ ಸಹೋದರ ಅಂತ ಕರಿಬೇಡಿ, ನೀವು ಮುಖ್ಯಮಂತ್ರಿ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಈ ತರದೆಲ್ಲವೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತು. ಮುಖ್ಯವಾಗಿ ಅದೆಲ್ಲದಕ್ಕಿಂತ ಹೆಚ್ಚು ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಈ ದೇಶದಲ್ಲಿ ರೈತ ಬೆನ್ನೆಲುಬು. ಅದು ಹೇಳಿಕೆಗೆ ಮಾತ್ರ ಅಲ್ಲ, ಬಹಳ ಸಂದರ್ಭಗಳಲ್ಲಿ ಎಲ್ಲಾ ಸರ್ಕಾರಗಳು ಪಕ್ಷಾತೀತವಾಗಿ ರೈತರನ್ನ ಕಡೆಗಣಿಸುವ ಮತ್ತು ಅವರನ್ನ ತುಳಿಯುವ ಪ್ರಯತ್ನವನ್ನ ಅನೇಕ ಬಾರಿ ಮಾಡಿದಾವೆ. ಇಲ್ಲಿ ತನಕ ಎಂ.ಎಸ್. ಸ್ವಾಮಿನಾಥನ್ ವರದಿಯ ಅನುಷ್ಠಾನವನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಯಾವ ಸರ್ಕಾರಗಳಿದ್ರು ಕೂಡ. ಆದ್ರೆ ರೈತರು ದಂಗೆ ಇದ್ರೆ ಅಥವಾ ಹೋರಾಟಕ್ಕಿಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಮತ್ತೆ 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 ಉದಾಹರಣೆಗಳು ಸಿಗ್ತಾನೆ ಇದೆ. ಯಾವ ಸೆಕ್ಟರ್ ನಲ್ಲಿ ಏನ್ ಯಶಸ್ಸನ್ನ ಸಾಧಿಸೋಕೆ ಆಗದೆ ಇದ್ರು ರೈತ ಹೋರಾಟ, ಸುಗ್ರೀವಾಜ್ಞೆ ಮುಖಾಂತರ ತಂದಿದ್ದಂತ 3 ಕಾಯ್ದೆಗಳನ್ನ, ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೀಲಿ ಅಂತ ವರ್ಷಗಳ ಕಾಲ, ಸುಮಾರು 1 ವರ್ಷಕ್ಕಿಂತ ಹೆಚ್ಚಿನ 2 ವರ್ಷ ದೆಹಲಿಯ ಬೀದಿ ಬೀದಿಯಲ್ಲಿ ರೈತರು ಹೋರಾಟವನ್ನ ಮಾಡಿದ್ರು. ಅವರನ್ನ ಖಲಿಸ್ತಾನಿಗಳು ಅಂದ್ರು, ದೇಶ ವಿರೋಧಿಗಳು ಅಂತ ಅಂದ್ರು, ಬೇರೆ ದೇಶದ ಏಜೆಂಟ್ಗಳಂತ ಕರೆದ್ರು. ಆದ್ರೆ ಅವ್ರ ಹಿಂದೆ ಸರಿ ಇಲ್ಲ. ಕೊನೆಗೆ ಸರ್ಕಾರವೇ ಮಣಿಬೇಕಾಯ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದೇವನಹಳ್ಳಿ ವಿಚಾರದಲ್ಲಿ ಎಂ.ಬಿ. ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರಾಗಿದ್ರು. ಈ ಯೋಜನೆ ಮಾಡ್ಲೇಬೇಕು ಅಂತ ರೈತರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಕೊನೆಗೆ ಏನಾಯ್ತು ಅಂತಂದ್ರೆ, ರೈತರ ಮಾತಿಗೆ ಬೆಲೆಯನ್ನ ಕೊಟ್ಟು ಸರ್ಕಾರ ತನ್ನ ತೀರ್ಮಾನದಿಂದ ಹಿಂದೆ ಸರಿಬೇಕಾಯ್ತು. ಅದೇ ಹುಮ್ಮಸ್ನಲ್ಲಿ ಬಂದ ಡಿ.ಕೆ. ಶಿವಕುಮಾರ್ ಅವರ ಮೊದಲ ಹೇಳಿಕೆಗಳನ್ನ ನೀವು ಗಮನಿಸಬಹುದು. ಅಲ್ಲಿ
ಕೃಷಿನೇ ಮಾಡೋಲ್ಲ, ರೈತರು ಕೃಷಿನೇ ಮಾಡೋಲ್ಲ, ಅವರು ಕೃಷಿಕರೇ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಮತ್ತೆ ಎಷ್ಟಿತ್ತು ದರ್ಪ ಅಂತಂದ್ರೆ ನಾವು ಯೋಚನೆ ಮಾಡೇ ಮಾಡ್ತೀವಿ, ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ. ಆದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದ್ ತಲುಪಿದೆ ಅಂತಂದ್ರೆ, ಇಲ್ಲ, ನೀವು ಬಲವಂತವಾಗಿ ನಿಮ್ಮ ಜಮೀನನ್ನ ನಾವು ವಶಪಡಿಸ್ಕೊಳ್ಳೋದಿಲ್ಲ, ನೀವೇ ಪ್ರೀತಿಯಿಂದ ನಿಮ್ಗೆ ಹಣ ಬೇಕು ಅಂತ ಕೊಟ್ರೆ ಮಾತ್ರ ನಾವು ತಗೋತೀವಿ ಅಂತ. ಅದು ರೈತರ ತಾಕತ್ತು. ಕರ್ನಾಟಕದಲ್ಲಿ ರೈತ ಚಳವಳಿಗೆ ಬಹಳ ದೊಡ್ಡ ಪರಂಪರೆ ಇದೆ. ಅದರಲ್ಲೂ ಕೂಡ ಈ ಮಂಡ್ಯ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚು, ಮಲೆನಾಡು ಮಂಡ್ಯ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕ ಇದೆ, ನವಲಗುಂದ ನರಗುಂದ ಹೋರಾಟ ನಮ್ಮ ಇತಿಹಾಸ ಅದು. ಹಾಗಾಗಿ ರೈತ ಹೋರಾಟವನ್ನ ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿ ಕಡೆಗಣಿಸೋದಕ್ಕಂತೂ ಸಾಧ್ಯ ಇಲ್ಲ. ಮತ್ತು ರೈತ ವಿರೋಧಿ ಅಂತ ಕರ್ಸ್ಕೊಂಡ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮೊದಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದೆ ಹಸಿರು ಶಾಲನ್ನ ಹಾಕೊಂಡು. ಹಾವೇರಿಯಲ್ಲಿ ಗೋಲಿಬಾರ್ ಆಯ್ತು, ರೈತ ಸತ್ತೋದ. ಇವತ್ತಿಗೂ ರೈತ ವಿರೋಧಿ ಅಂತ ಅವರಿಗಿದೆ, ಹಣೆಪಟ್ಟಿ ಇದೆ. ಆ ಹಣೆಪಟ್ಟಿಯನ್ನ ಡಿ ಕೆ ಶಿವಕುಮಾರ್ ಕಟ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ನನ್ನ ಮತ್ತು ರೈತರ ಸಂಬಂಧ ಬಹಳ ಬೇರೆ ರೀತಿಯದ್ದು, ನೀವ್ಯಾರು ಬರಬೇಡಿ ಅಂತ ಕೂಡ ಇವತ್ತಿನ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳಿದ್ದಾರೆ.